ದರ್ಗಾದಂದು ಬಂಗಾರ ಹೋದಾರಂತಪ್ಪ ನಾನು ಮೈಮ್ಯಾಗಲ್ದ. ಹೌದಂತ್ರಿ. ನೋಡ್ರಿ ಮತ್ತೆ ನಿಮ್ಮ ಮೈಮ್ಯಾಗ ಬಿಡೋಲ್ರಿ, ನಮ್ಮಂತರ ಮೈಮ್ಯಾಗ ಏನ್ ಬಿಡ್ತಾರ್ರಿ? ಬೆಂಕಿ ಅಂತಾವ ನೀನ ಅದೇ, ನಿನ್ನ ಮೈಮ್ಯಾಗ ಬಿಡೋವಲ್ರಂತ. ನಿಮ್ ಸೇವಾ ಮಾಡಿವ್ರಿ 20 ವರ್ಷ ಆತ್ರ ಸೇವಾ ಮಾಡಕತ್ತಿ. ನಿಮ್ಮ ಜಗತ್ನಾಗ ಇಟ್ಟಿದ್ದ ತಗೊಂಡ್ ಹೋಗ್ಯಾರ್ರಿ. ನಮಗೆ ಹೆಚ್ಚಾಗಿ ನಾವು ಸುಮ್ಮ ಕುಂತೀವಪ್ಪ ಹೋಲಿ ಅಂತೇಳಿ. ಹ್ಞೂ ರೀ. ಏ ಹುಚ್ಚ, ನಾನು ಜಾತ್ರೆ ಬಂತಿನ. ಹ್ಞೂ ರೀ. ಅಲ್ಲೇ ಹ್ಞೂ ರೀ. ಅದು ನಿಮ್ಮ ಒಳಗ. ಹ್ಞೂ ರೀ. ಮತ್ತೊಬ್ಬರು ಬೇರೆ ಮಂದಿ ಯಾರು ಇಲ್ಲ. ಹ್ಞೂ ರೀ. ಅಲ್ಲೇ ಹ್ಞೂ ರೀ. ಅದನ್ನ ಮುರಿಬೇಕು, ಹರಿಬೇಕು, ತಿನ್ಬೇಕು, ಮಾರ್ಬೇಕಂದ್ರೆ ಅವ್ರ ಕಣ್ಣು ಗಪ್ ಮಾಡಕತ್ತೀನಿ. ಲೇ ಹುಚ್ಚ, ನಿಮಗೇನು ಗೊತ್ತೈತಲ್ಲ? ನಿಮ್ಮ ಆಶೀರ್ವಾದ ಸಾಕ್ರಿ, ಸಾಕು. ಹಾಂ ರೀ. ಪ್ರೂಫ್ ಗೊತ್ತಾಗತ್ತಾರ. ಹಾಂ ರೀ. ನಿಮ್ದು ಒಂದು ಆಶೀರ್ವಾದ ನಿಮ್ಮ ಹಿಂದೆ ಬಿದ್ದೀವ್ರಿ. ಯಾಕೆ ನಿಮ್ಮ ಸೇವಾ ಮಾಡಕದೀವ್ರಿ ನಾವು. ಎಷ್ಟು ವರ್ಷನ ಪೂರ ಜೀವನ ನಿಮ್ಮ ಹಿಂದೆ ಸೇವಾ ಮಾಡಕತ್ತೀನಿ ರೀ. ಇನ್ನಾದ್ರೂ ಮಾಡ್ತೀನಿ ರೀ. ಸಾಕು ನನಗೆ. ಅದು ಯಾರದಾರನು ಸ್ವಲ್ಪ ಇದು ಮಾಡ್ತೋರಿ. ಅದನ್ನ ತೋರಿಸ್ತೀನಿ. ಹ್ಞೂ ರೀ. ನನ್ನ ಜಾತ್ರೆ ನನ್ನ ಮೊಹರಂ ಅನ್ನುತ್ತೆ ತೋರಿಸ್ತೀನಿ. ಆಯ್ತು ರೀ. ಹ್ಞೂ ರೀ, ತೋರಿಸ್ರಿ. ನೀ ನಾನು ದರ್ಗಾ ಹತ್ತ ತಳಕ. ಹ್ಞೂ ರೀ. ಹೆಬ್ಬಳ್ಳಿಗೆ ಹತ್ತ. ಹ್ಞೂ ರೀ. ನಿನ್ನ ಮಧ್ಯಾಹ್ನಕ ಆಶೀರ್ವಾದ ಕಾಯಿ ಒಯ್ಯಿ. ಹ್ಞೂ ರೀ. ನೀ ಮುಜಾವರ. ಹ್ಞೂ ರೀ. ಹೌದಾ? ಮುಜಾವರ. ನಾನು ಬೂದಿ ನಂಬಿ ಹೆಂಗೆ ಮಾಡ್ಕೊಂತ ಹೊಂಟೀನಿ. ಹ್ಞೂ ರೀ. ಆ ಥರ ಮಾಡಿ ಇಷ್ಟು ದಿವಸ ಮಾಡಿದ್ದ. ಹ್ಞೂ ರೀ. 20 ವರ್ಷ 30 ವರ್ಷ ಮಾಡಿದ್ರು. ಹ್ಞೂ ರೀ. ನಾ ಅದನ್ನ ಹೇಳುದಿಲ್ಲ. ಆಯ್ತು ರೀ. ಇಲ್ಲಿ ಫಸ್ಟ್ ನಾನು ಗಿರಿಗೆ ಬಂದಿ. ಹ್ಞೂ ರೀ. ಇವತ್ತಿನಿಂದ ನಿನಗೆ ಆಶೀರ್ವಾದ ಮಾಡವನ. ನಿಮ್ಮ ಆಶೀರ್ವಾದ ಇಲ್ಲ. ನೋಡ್ರಿ, ಮನಿ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ಆಶೀರ್ವಾದ ಇರಲಿ ನಿಮ್ದು. ಇವತ್ತಿನಿಂದ ಮಾಡವ ಅಂತ ಹೇಳಿನಿ. ಹ್ಞೂ ರೀ. ಇನ್ನು ಮ್ಯಾಗಿಂತ ಬಿತ್ರಿ. ಹ್ಞೂ ರೀ. ಹ್ಞೂ ರೀ, ಬರ್ತೀನಿ. ಅಲ್ಲಿ ಇಲ್ಲೇ ಬರ್ಬೇಕಂದ್ರೆ ಹೆಬ್ಬಳ್ಳಿ ದರ್ಗಾ. ಹ್ಞೂ ರೀ, ಬರ್ತೀನಿ ರಜೆ. ಇಕ್ಕಟ್ಟ ಕಾರ್ಡು ಕೊಡ್ತಾರಪ್ಪ. ಹ್ಞೂ ರೀ ರಜೆ. ಹ್ಞೂ ರೀ. ಕುಂದ್ರಿ, ಹಿಂದಕ್ಕೆ ಹೋಗ್ಬಿಡ್ರಿ. ಹಾಂ. ಇದ್ರಾಗ ಮಕ್ಕಳು ಹೆಣ್ಣು ಮಕ್ಕಳು ಲವ್ ಮ್ಯಾರೇಜ್ ಮ್ಯಾಗ ಓಡಿ ಹೋದವರು ಬಹಳ ಮಂದಿ ಬಂದಾರ. ಕಿತ್ತೂರಾರ ಯಾರು ಅವರು? ಏ ಮಾಡಾಕ ಮಾಡ್ತೀನಿ ಅಂತೇಳಿ ಅದನ್ನ ಮುಂದೆ ಮಾತು ಕೊಡ್ತೀನಿ. ನೀ ಬಾಯಲ್ಲಿ ಮಾಡಾವ ಬರ್ರಿ ಅಣ್ಣ, ಸ್ವಲ್ಪ ಕೈ ಹಿಡಿದು ಕರ್ಕೊಂಡ್ ಬರ್ರಿ. ಏನು ನಜೀರೆ, ಸ್ವಲ್ಪ ಅಲ್ಲಿದ್ದವ್ರು ಕುಂದ್ರಿಸ್ಬಿಡು, ಗಾಳ ಬರೋಲ್ದು. ಅಲ್ಲೇ ತಳ ಕುಂದ್ರಸ. ಮುಂದ್ ಬರ್ರಿ, ನಿಂದ್ರಿ. ಅಷ್ಟು ನಿಂದ್ರಿ. ಬಂದ್ರ ಓದುದ್ದು ಹೋಲೆಪ್ಪ. ಅಂತ ಹೇಳಿದ. ಕಳ್ಳ ಅಂತ ಒಂದು ಇರ್ತಲ್ಲ ಅಜ್ಜ, ಒಂದಿಟ್ಟ ಅದ್ರ ಸಂಬಂಧ ಇದು ಮಾಡ್ತಾರ ಅವರು. ಅದು ಸರಿ ಇಲ್ಲ, ನಮಗ್ ಮನಸ್ಸಿಲ್ಲ.
ಏನಾದರೂ ನಮ್ಮ ವಸ್ತು ಬಂದು ನಮ್ಮ ಮನೆಗೆ ಹೋಗ್ಬೇಕು. ಮತ್ ಮಾಡ್ರಿ ಹಂಗ ಮತ್ತೆ ಯಾಕೆ ಕಳ್ಳ ಇರ್ತೈತಿ ಅದ್ರ ಸಂಬಂಧ ಬರ್ತಂದ್ರೆ ಅಜ್ಜಾರನ್ನ ನಿನ್ನ ಮನೆಗೆ ತೊಗೊಂಡು ಹೋಗ್ರಿ. ಇಲ್ಲಿ ಏನೇ ಹೇಳೋದಲ್ಪ, ನಾನು ಬೂದಿ ನಂಬ್ರಿ, ಅಜ್ಜನ ಮನೆಗೆ ಕರ್ಕೊಂಡು ಹೋಗ್ರಿ. ಅಲ್ಲಿ ಏನು ಹೇಳೋದು ಹೇಳ್ತಾರೆ, ಏನು ಮಾಡಿಕೊಡೋದು ಕೊಡ್ತಾರ. ಅದಕ್ಕೆ ಏಟ್ ಖರ್ಚು ಬಂದರೂ ನೀವು ಗಟ್ಟಿಯಾರಿ, ನಾನು ಬೂದಿ ನಂಬ್ರಿ, ಅಮಾಸಿ ನನ್ನ ದರ್ಗಾ ಹತ್ರಿ, ಆಶೀರ್ವಾದಕ್ಕಾಗಿ. ಅದ್ ಮಾಡ್ರಿ. ಅಲ್ಲಿ ಹುಬ್ಬಳ್ಳಿ ನಂಬಿ ಇಲ್ಲಿ ಹೋದ್ರ ಶಿಸ್ತಿವಾನ್ ಅದನ, ಇಲ್ಲಿ ನಮಗ ಆಶೀರ್ವಾದ ಸಿಗ್ತೈತಿ, ಕಲ್ಯಾಣ ಆಗತ್ತ ಅಂತ ಬಂದಿದ್ರ ಕರ್ಕೊಂಡು ಹೋಗಿ. ಹಂಗಂದ್ರೆ ಹಂಗ ನಮಗ ಮ್ಯಾಗ ನಂಬಿಕೆ ಇಟ್ಕೊಂಡು ಬಂದಾರ ಅವ್ರು. ಕುಂದ್ರಿ ಹೊರಗೆ ಹೋಗ್ಬಿಟ್ರಿ ಸರ್. ಈ ಧಾರವಾಡದಾರ ಇನ್ನೊಬ್ರು ಆಧಾರ ಇದ್ರು ನೋಡಪ್ಪ, ಫೋಟೋ ತೊಗೊಂಬಂದವ್ರು ಯಾರ್ರಿ ಅವರು? ಧಾರವಾಡ ಒಂದ್ ಸೈಡ್ ದಾರಿ ಬಿಡ್ರಿ ಇಲ್ಲಿ ಪಟ್ಟ ಸ್ವಲ್ಪ ಫ್ಯಾನ್ ಹಚ್ಚ. ಇನ್ನು ಮ್ಯಾಗ ಮುಂದಲು ವಾರಲಿಂದ ಇವತ್ತಿನಿಂದಾನೆ ಹೇಳ್ತೀನಿ ನೋಡು, ಕುಡುದು ಯಾರ ಬಂದ್ರ ಇಲ್ಲಿ ಈ ದರ್ಗಾ ನನ್ನ ದರ್ಗಾ ಮೆಟ್ಲ ನಾನು ಹತ್ತಿಸ್ಕೊಟ್ನೆ ಅಂದ್ರ ನನ್ನ ಹೆಸರ ಕರಿಬೇಡ್ರಿ. ನಮ್ಮ ಕರ್ಕೊ ಬರ್ತಂಗಿಲ್ಲ ಕುಡುದು ಬಂದಾರ ನಿಮಗೇನು ಗೊತ್ತಾಗಲ್ಲ. ಹೌದ್ರಿ, ಅವ್ರು ಹೆಂಗ್ ಬಂದಿರ್ತಾರ ಗಪ್ಸು ಬಂದಿರ್ತಾರ ನೀವು ಅವರು ನನ್ನ ಮೆಟ್ಲ ಹತ್ತಿರ್ಲಂಗ್ ಮಾಡ್ತೀನಿ. ಅವ್ರು ಆಯ್ತು ಅಜ್ಜ ಹಂಗ ಇವು ಪರೀಕ್ಷೆ ಆಲೆಪ್ಪ. ಅದಕ್ಕ ನನಗ ಮುಟ್ಟು ಚಟ್ಟು ಏನಾರ ಆದ್ರ ಇಲ್ಲ ಯಾರು ಬಾಯ್ ಮಾಡ್ಬಿಟ್ಟು ಮಾತಾಡ್ಬಿಡ್ರಿ, ಹೇಳಿ ತಿಳ್ಕೊಂಡು ಉಳ್ಕೊಂಡ್ರು ಅವ್ರಿಗೆ ಗುಣ ಆಗತ್ತ. ಇವ್ರ ಮಗಳು ಹೇಳಂತ ಅದೇ ನಿಮಗೂ ಹೇಳಿಲ್ಲ ಎರಡು ವಸ್ತು ಆಶೀರ್ವಾದ ಕಾಯಿ ತೊಗೊಂಬಂದು ಓದ್ ಕಟ್ಕೋರಿ. 5 ಅಮಾವಾಸ್ಯೆ ಕಂಪಲ್ಸರಿ ನಂಬಿಕೆ ಇಡ್ಬೇಕ. ಹೆಬ್ಬಾಳಿ ಅಂತ ಹೇಳ್ದ ಆಗಲಿಲ್ಲ. ಸುದ್ದಿನ ಬಂದಿಲ್ಲ ನೋಡು ಪ್ರಸಾದ್, ಆಗಿಲ್ಲ ಅಂತಂದು ಒಂದಿನ ಸುದ್ದಿ ಬಂದಿಲ್ಲ ನಮಗೆ. ಎಲ್ಲರೂ ಆಗ್ಯಾವ ಆಗೈತೆ ಅಂತಾರೆ. ಮಿಡಲ್ ಲಿಮಿಟ್ಗಳಿಂದ ಕಂಪಲ್ಸರಿ ಕುಂದ್ರಿ ಕುಂದ್ರಿ. ಹೌದು. ಹೌದು ಸರ್. ಈ ಮನಿ ಕೌಕಟ್ನ್ಯಾರ ಕೊಪ್ಪಳದವ್ರು ಬಂದ್ರ ಅನ್ಪ ಬಂದಿಲ್ಲ ಅಜ್ಜ. ಫೋನ್ ಹಚ್ಚಿದ್ರು, ಫೋನ್ ಎಲ್ಸವಲ್ರು ಅವರು. ಹಂಗಾಗಿ ಸುಮ್ಮನೆ ಆದ್ರು. ನಿಮ್ಮ ಅಜ್ಜನ ಅದು ಏನು ಮಾಡೋದು ಮಾಡಿಡ ಅನ್ಪ. ಅವ್ರು ಬಂದ್ರ ಕೊಟ್ಟು ಕಳಿಸ್ರಿ. ಈ ಬೆಟಗೇರಿಯಾಗ ಅದು ತೋರಿಸಿ ಬಂದಾನಲ್ಲ, ಬಂದಾರ ಆ ಪ್ರಕಾರ ಭದ್ರವಾಗಿ ಹಾಕೋಣ. ನಾನು ಬೂದಿ ನಂಬಿ ಇದು ಮಾಸಿ ಹತ್ತನ. ಮತ್ತ ನಂದು ಮನಿ ಬಿಗಬಂದ ತಗೊಂಡು ಹೋಗಿ ಬಿಗಬಂದ್ ಮಾಡಿ ನನ್ನ ಆಶೀರ್ವಾದ ಕಾಯಿ ಕಟ್ಟಿ ಕುಡ್ಕೊಂತ ಅಡ್ಡಾಡಿದ್ರೆ ಆಗುದಿಲ್ಲ. ಕೆಟ್ಟ ಕಟ್ಸತ್ತ ಬಿಟ್ಟ ಬಿಡೋಬ್ರಿ ನಾನು ಬಿಟ್ಟು ಬಿಡ್ರಿ. ನಮ್ಮ ಒಳ್ಳೇದಕ್ಕಿರಲ್ಲ ಬಿಟ್ಟ ಬಿಡೋಬ್ರಿ ಬಿಟ್ಟು ಬಿಡ್ರಿ. ಇನ್ನು ಮ್ಯಾಗ ಅದು ಬಿಡುದು ಅವ್ರಿಗೆ ಜೋಡ್ ಮಾಡಕ್ ಹೋಗ್ಬೇಡ್ರಿ. ತಿಳಿಸೋದು ಇರ್ತೈತಿ ನಿಮ್ಮ ಧರ್ಮ ತಿಳಿಸ್ರಿ. ಆಯ್ತು ಅಜ್ಜ.
ಪ್ರಸಾದ್ ಕೊಡು. ಕುಂದ್ರಿ. ಹುಣಗುಂದ ಮುಂದ ಹುಣಗುಂದ್ರಿ ಅದಾಗ ಪಟ್ಟಣ ಬರ್ರಿ. ಜಲ್ದಿ ಬರ್ರಿ. ಬಂದರು ಇದ್ದಾರೆ. ಅವ್ರಿಗೆ ಕೊಡು ಪ್ರಸಾದ. ಈಗ ದಾರ ಕಟ್ಟು ಮುಂದೆ ಹೇಳ್ಯಾನ ವಾದ್ಯ. ಹೌದು ಅಮಾಸಿ ಹತ್ರಿ ನನ್ನ ಬೂದಿ ನಂಬ್ಕೊಂಡು ಹೋಗು. ಎಲ್ಲದು ಒಳ್ಳೇದು ಮಾಡ್ತೀನಿ, ಎಲ್ಲದು ಕಲಿಯೋದು. 5 ಅಮಾಸಿ ಹೆಬ್ಬಳ್ಳಿ ಬರೋದು. ಕುಂದ್ರಿ. ರಾಣೆಬೆನ್ನೂರು ರಾಣೆಬೆನ್ನೂರು ಬಡ ಬಡ ಬರ್ರಿ. ಪಟ್ ಬರ್ರಿ, ಟೈಮ್ ಇಲ್ಲ ಇನ್ನು ಅವ್ರಿಗೆ. ನಡ್ರಿ. ಬಂದ್ರಿ ಅದು. ಕೊಡೋ ಪ್ರಸಾದ ಕೊಡು. ಅಮಾಸಿ ಹತ್ತು ಪಾದಿಲ್ ಹೇಳ್ಯಾನ ಆಯ್ತು ಸರ್. ಆಶೀರ್ವಾದ ಕಾಯಿ ಓದಿ ಹ್ಞೂ ಸರ್. ಓದಿ ನೆಮ್ಮ. ಆಯ್ತು ಹಿಡ್ಕೊಂಡು ಅದ್ ಮಾಡ ಮುಂದೆ. ಈ ಹುಬ್ಬಳ್ಳಿಯವರು ಮಾಸ್ತರ ಗಂಡ ಐತಿ. ಎಲ್ಲೇ ಸ್ವಲ್ಪ ಸೈಡಿಗೆ ನಿಂತ್ರಿ. ಈ ಕಡೆ ಸೈಡ್ ಬರ್ರಿ ನೀವು. ಈ ಕಡೆ ಬರ್ರಿ. ಅಜ್ಜಾರು ಯಾವ ಥರ ಹೇಳ್ಯಾರ ನಿಮ್ಗೆ ಆಗೇಲೆ ಆ ಥರ ಮಾಡ್ರಿ. ದಾರ ಕಟ್ಟು ಮುಂದೆ ಹೇಳ್ಯಾರಿಲ್ಲ, ಅದು ಬೂದಿ ನಂಬಿ ಅಮಾಸಿ ಹತ್ರಿ. ಮಕ್ಕಳ ಮಾತು ಕೇಳಲ್ಲ, ಹೌದಲ್ಲ? ಮನೆಗೆ ಬರ್ತೀರಿ ಅಂದಾರ ಪದ್ದಾರ. ಆಶೀರ್ವಾದ ಕಾಯಿ ಹೋಯ್ರಿ, ನಾನು ಬೂದಿ ನಂಬ್ರಿ. ನಿನಗೂ ಒಟ್ಟು ಹೊಳ ಮಳ್ಳ ಕಾಡ್ತಪ್ಪ, ಹೌದಾ? ಮತ್ತು ಸ್ವಂತ ಮನಿನೂ ಇಲ್ಲ. ಇಲ್ರಿ ಸರ್. ಸ್ವಂತ ಮನಿ ಮಾಡ್ಕೋಬೇಕಂದ್ರೆ ಬೇಕಾದಂಗಾದ್ರೂ ಆಗ್ಬೋದು. ಹಿಂಗಾಗಿ ನಿಮ್ಮ ಪಾದಕ್ಕೆ ಈ ಥರ ಮಾಡ್ಕೊಂಡು ನಂಬ್ರಿ, ನನ್ನ ಪಾದಕ್ಕೆ ನನ್ನ ಬೂದಿ ನಂಬ್ರಿ, ನಡ್ಕೋರಿ, ಆಶೀರ್ವಾದ ಕಾಯುವ್ರಿ, ಕಲ್ಯಾಣ ಆಗೋ ಮಾಡ್ತೀವಿ. ಪ್ರಸಾದ ಕೊಡು. ಏ ಸಹ್ಯದ ಮಟ್ಟಾರ ಲಗ್ನ ಮಗಂದು ಹೂಡಿ ಬಂದ್ರಿ. ಹೌದಲ್ಲ? ಅವರು ಹೌದ್ರಿ ಹೌದು ಊರವ್ರಿ. ಬಿಜಾಪುರನ ಯಾವ ಊರು? ಸಿಂಧನೂರು. ಲಗ್ನ ಟೈಮ್ಗೆ ಏನೋ ಮುರುಗಡೆ ಆಗೈತೆ ಅಂತ ನೋಡ್ರಿ. ಹೌದು ಹೇಗೆ ನಿಮಿಷ ಐತ್ರಿ ತಾಳಿ ಕಟ್ಟ. ಅದು ಬ್ಯಾರೆ ಯಾವ ಮಂದಿನೂ ಹೊರಗಲಾರ ಮಾಡಿಲ್ಲ. ನಮ್ಮ ಮನೆಯಲ್ಲ ಮಾಡ್ಯಾರ. ಹೌದನ್ರಿ? ಹೌದಾ? ಅಲ್ಲ ಮಾಡ್ಯಾರ. ಹೌದಂತ ಸರ್. ನಮ್ಮ ತಂಗಿ ಗಂಡ ನಮ್ಮ ಅಣ್ಣ ಅವ್ರ ಮಾತಾಡಿದ್ರಿ ಏನೋ ಮಾಡ. ಹೌದಂತ. ಈಗ ಅವ್ರದ್ದು ನೀಡುತ್ತೈತು, ಅದ ಸೊಸಿ ಬೇಕು, ಆಕೆ ಬೇಕು. ಬಿಟ್ಟು ತಾರಿ ಅಲ್ಲಿ ಆಕೆ ಬೇಕನ್ನಕಂತ ಹುಡುಗ, ಆಕೆ ಬರಂಗಿಲ್ಲ ಅಂತ. ಬೇಕಂತ ಜಾಕೆ ಬೇಕು. ಮತ್ತೆ ಏನಾರ ಒಂದು ದಾರಿ ಮಾಡ್ಬಿಡು. ಇವನು ಒಯ್ಯಲ್ಲಿ ನಿನ್ನ ಊರಿಗೆ, ನಿನ್ನ ಮನೆಗೆ ಹೋದಾಗತ್ತಾನ. ಸ್ಥಳ ಇಲ್ಲ, ಅಲ್ರಿ ಇದ್ದಿದ್ದು ಮನಿ ರೀ. ಎಲ್ಲಿರ್ತಿ? ಇನ್ನೂರಾಗಿರ್ತೀವಿ. ಅಲ್ರಿ ಈಗ ಯಾವ ಮನೆಗೆ ಇರ್ತೀವಿ ಅದ ಮನೆಗೆ ಕರ್ಕೊಂಡು ಹೋಗ್ರಿ. ಇಲ್ಲ ಹೆಬ್ಬಳಿಗೆ ಹೆಬ್ಬಳ್ಳಿ 5 ಅಮಾಸಿ ಹತ್ಬೇಕ್ರಿ. ಬರ್ತೀವಿ. 11 ಅಮಾಸಿ ಹತ್ತಬೇಕು. ಇದು ಹೊಸ ಚರಿತ್ರೆ ಬರವನಾನ. ಎಲ್ಲರಿಗೂ 5 ಅಮಾಸಿ ಹೇಳ್ತಿದ್ರಿ, ಇವ್ರಿಗೆ 11 ಅಮಾಸಿ ಅಂದ್ರೆ ವಿಚಿತ್ರ. ಆಯ್ತು ನಾನು ನಡೀತೀನಿ. 11 ಅಮಾಸಿ ಹತ್ತಿದ್ರ ವರ್ಷಕ್ಕೆ ಇನ್ನೊಂದು ಅಮಾಸಿ ಕಡಿಮೆ ಇರ್ತೈತಿ. ನಿನ್ನ ಮಗಂದು ಕಲ್ಯಾಣ ಆಗ್ಬೇಕು. ಈಗ ಹುಡುಗ ಹಾಕಿ ಬಿಡವಲ್ಲ, ಇಲ್ಲ ಆಕಿಂಗ್ ಮಾಡ್ತೇವ ನಾನು ಮನೆ ಬಿಟ್ಟು ಹೋಗ್ಲ ಅಂತ. ಅಂದ್ರೆ ಈಗ ಅವ್ರ ಹೇಳಿದ್ರೆ ನಡ್ಕೋರಿ. ಇವತ್ತು ಏನು ಮಾಡಿ ಅಜ್ಜ ಏನು ಮಾಡಿ ಕೊಡ್ತಾನ ಆದ್ರೆ ಮೊದಲು ಮಾಡಿಸ್ಕೋ. ಈಗ ಗದಿಗೆ ಬಿಟ್ಟು ಹಿಡಿತಾರೆ ಅವ್ರ ಹೇಳ್ತಾರ ಅವ್ರು. ಕೊಡ್ರಿ ಪ್ರಸಾದ ಕೊಡ್ರಿ. ಅಲ್ಲೇ ನುರಿಸಿ ಬಿಟ್ಟಿರ್ತೀನಿ ನಾನು ದಾರ ಕಟ್ಟುವಾಗ ಅಜ್ಜನ ಬಾಯಿಲಿಂದ. ಅದನ್ನ ನಂಬಿ ಹೆಬ್ಬಳ್ಳಿ ನನ್ನ ದರ್ಗಾ ಹತ್ಬೇಕು, ಆಶೀರ್ವಾದ ಕಾಯಿ ಒಯ್ಬೇಕು.
ನನ್ನ ಬುದ್ಧಿ ನಂಬಕ ಬೆಳಿತಿರ್ಲಿ ಅದ ಅವ್ರು ದಾರಿ ಮಾಡ್ತಾರೆ ಅದಕ್ಕೆ ಧೈರ್ಯ ಮಾಡ್ತಾರೆ ನೇಮ್ ಹುಡುಗ ಏನಪ್ಪ ಈಗ ಏನಪ್ಪ ಅಂತಂದ್ರೆ ಹುಡುಗ ನಾ ಹೇಳ್ದಂಗೆ ಕೇಳ್ಬೇಕೈತಿ. ಅದ ದಾರಿ ಕುದ್ರಿ ಈಗ ನಿಲ್ಕು ಮಾತಾಡಂತ ಬಿಜಾಪುರ ಬಿಜಾಪುರ ಬರ್ಕುಂದ್ರಿ ಬಿಜಾಪುರ ಯಾರು ಸ್ವಲ್ಪ ಹೌದಾ ಬಿಜಾಪುರ ಬರ್ರಿ ಬಡ ಬಡ ದಾವ್ ಸಭಾ ಹೌದು ಸರ್ ಇವ ಎಲ್ಲ ದೇವ್ರು ಮುಗಿಸ್ಯಾನ ಅಡ್ಡಾಡಿದ್ದು ಇದ ಕಡೆದ್ದು ಇದ ಫೈನಲ್ ಅಂದಿ ಬರೇ ನನ್ನ ಆಶೀರ್ವಾದಕ್ಕಾಯಿ ಒಯ್ಯಿ ಅಜ್ಜಾರ ಕೂಡ ಒಂದು ಗಜಲಿಂಬೆ ಅಮಾಸಿದ್ದು ಸಿಸ್ಕೊಂಡು ಹೋಗು ಅದನ್ನ ಸಿಫ್ಟಿ ಇಟ್ಕೋ ಕಾಯಮ ಅಮಾಸಿಗೊಮ್ಮೆ 10 ಆಟ ಮಾಡಬಾಯ ಅದನ್ನು ಶುದ್ಧ ಮಾಡಿ ನಿನ್ನೆ ಯಾವುದರ ಮೆಟ್ಟಿನ ಮ್ಯಾಗ ಕಾಲು ಊರಿ ನಿಂದ್ರೋಂಗ ಮಾಡ್ತೀನೋ ಇಲ್ಲೋ ಪರೀಕ್ಷೆ ಮಾಡಿ. ದಿವಾಳಿ ಆಗಬೇಡ, ದಿವಾಳಿ ಆಗಿ ಅಡ್ಡಾಡಿ ಎಲ್ಲ ಜಗತ್ತೆ ಮುಗಿಸಿ ನೀನು ಆ ಥರ ನಾನು ಮಾಡಿಸಿ ಬರ್ಲಪ್ಪ. ದೇವರು ಒಬ್ಬನ ಯಾವ ಒಂದು ಗುರುವಿನ ಒಂದು ನಂಬಿ ಬಿಟ್ರ ಅಲ್ಲಿ ಆ ಜೇಲ್ ದಾಟಿ ಕಡಿಗೆ ಆಗ್ಬೇಕ. ಆ ತರ ನಂಬಿ ದುಡ್ಕೋರಿ. ನಿಮ್ಮ ಮನೆ ದೇವ್ರು ಬಿಡಬಾರ್ದು. ಕೊಡ ಪ್ರಸಾದ್ ಕೊಡ. ಕುಂದ್ರಿ ದುಡ್ಕೊಂಡ ನಡ್ಕೊಂಡ ಪಡ್ಕೊಂಡ ಬರ್ರಿ ನೀರು ಬಂದ ಕುಂದ್ರು ಬೇಡ ಕುಂದ್ರಿ ಚೀಟ್ ಕೊಟ್ಟು ಹಾಂ ಕೊಡ್ರಿ ಕುಂದ್ರಿ ಹೊರಗೆ ಕುಂತು ಬಿಡೋಣ. ಹಿರಟ್ಟಿ ಸಿರಟ್ಟಿ ಅಲ್ಲೇ ಕುಂದ್ರಿ ಸಿರಟ್ಟಿ ಅಲ್ಲೇ ಕುಂದ್ರಪ್ಪ ಸಿರಟ್ಟಿ ಎಲ್ಲಿರ್ತದೆ ಸಿರಟ್ಟಿ ಇದ್ರು ಇಲ್ಲ ಲವನ್ ಪಟ್ಟಣ ಬಾ ದಾರಿ ಬಿಡ್ರಿ ಅಲ್ಲಿ ಪಟ್ಟಣ ನೀವು ಹೌದು ಸಿರಟ್ಟಿ ಅಂದ್ರೆ ಹಾಂ ಹೌದು ಬಂದಾರ ಇಲ್ಲ ಸಿರಟ್ಟಿ ಅಜ್ಜಾರ ದಾರ ಕೊಟ್ಟು ಮುಂದೆ ಹೇಳ್ಯಾರಲ್ಪ ನಿನಗೆ. ಮಷೀನ್ನ ಕರ್ಕೊಂಬರ್ರಿ ಹೀಗೆ ಮಕ್ಕಳು ಮಕ್ಕಳಾಗುವಲ್ದು ಆಗುವಲ್ಲ ಅದಕ್ಕೆ ಅದಕ್ಕೆ ಅವ್ರು ಹೇಳ್ಯಾರ ಮುಂದೆ ವಾರ ಕರ್ಕೊಂಬ ನನ್ನ ಬೂದಿ ನಂಬಿ ನಡ್ಕೋರಿ. ಎಲ್ಲ ಥರದಿಂದನು ನನ್ನ ಆಶೀರ್ವಾದ ಕಾಯುವರಿ ಅಮಾಸಿಗೆ ಬಂದು ಅದು ಅಜ್ಜಾರ ನೋಡ್ತಾನೆ ಯಾಕ ಮಕ್ಕಳಾಗುವಲ್ದು ಆಗಿಲ್ಲ ಅನ್ನೋದು ಅವರೆಲ್ಲ ನೋಡ್ತಾರ. ಅದಕ್ಕೆ ದಾರಿ ಹೇಳ್ತಾರ, ಆ ಪ್ರಕಾರ ಮಾಡ್ತಾರೆ. ಇಲ್ಲಿ ಹೆಬ್ಬಳ್ಳಿಗೆ ಹೋಗ್ಬೇಕೇನ್ರಿ ನೀವು ಇಲ್ಲಿ ಅಲ್ಲೇ ಮುಂದಿನ ವಾರ ಇಲ್ಲೇ ಬಂದು ಅಲ್ಲೇ ಬರ್ರಿ ಮುಂದಿನ ವಾರ ಇಲ್ಲೇ ಬಾರಪ್ಪ. ಆಯ್ತು ಕರ್ಕೊಂಬಂದ್ಬಿಡ್ರಿ ಮುಂದೆ ಕುಂದ್ರಿ ಹುಬ್ಬಳ್ಳಿ ಹುಬ್ಳಿ ಹೊಸ್ತಾಗಿ ಬಂದಾರ. ಹುಬ್ಬಳ್ಳಿ ಹೊಸ ಅಂತ ಬಂದ ಹುಬ್ಳಿ ಹುಬ್ಳಿ ಇಲ್ಲೇ ಬಂದ್ರಿ ಬರ್ರಿ ಬಂದ್ರು ನೋಡ್ರಿ ನೀವು ಹುಬ್ಳಿ ಏನ್ರಿ ಬರ್ರಿ ಹೊಸ ಬಂದಿರೋದು ನೀವು ಬಂಗಾರ ಕಳ್ಕೊಂಡ್ರಂತ ಅವರು. ಹೌದ್ರಿ ಸರ್ ಯಾರ್ರಿ ಅವ್ರ ನೀವು ರೀ ನೋಡಿ ಸ್ವಲ್ಪ ಹೌದು ಸರ್ ಬಂಗಾರ ಸಿಗುದಿಲ್ಲ, ಸಿಗಂಗಿಲ್ಲ ಅಂತ ನೋಡ್ರಿ. ಅದನ್ನ ಆಸೆ ಬಿಡ್ರಿ. ದೇವರಲ್ಲಿ ಸತ್ತದ್ದಂತೂ ಹೊಳ್ಳಿ ಬದುಕಿಸಾಕ ಯಾವ ಕಡೆಯಿಂದ ಸಾಧ್ಯ ಆಗುಲ್ಲಪ್ಪ. ಬದುಕಿಸಿನಿ ಆದ್ರೆ ಅದು ಒಳಗ ಪೂರ ಹೋಗಿರೋದು